ಎಲ್ಲರಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ, ನಾವು ಧ್ಯಾನಕ್ಕೆ ಏನಕ್ಕೆ ಬರಬೇಕು ಅಂತ ಒಂದು ಚಿಕ್ಕ ಸ್ಟೋರಿ. ಅಂದರೆ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಮಗೆ ಎಲ್ಲರದ್ದು ಬೇರೆಯವ್ರದ್ದೇ ತಪ್ಪು ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ನಮ್ಮ ಬೆರಳು ಬೇರೆ ಕಡೆ ತೋರಿಸಿ ಇವರಿಂದನೇ ನನ್ನ ಲೈಫ್ ಹಿಂಗಾಯಿತು, ಇವರಿಂದ ನನ್ನ ಲೈಫ್ ಹಿಂಗಾಯಿತು ಅಂತ ಯಾವಾಗಲೂ ಹೀಗೇ ಇರುತ್ತೆ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆ ಬೆರಳು ಅಲ್ಲಿಂದ ಹೀಗೆ ಹೋಗುತ್ತೆ. ನಿನ್ನನ್ನು ನೀನು ಸರಿ ಮಾಡ್ಕೋ, ನಿನ್ನ ಅಂತರ್ಪ್ರಯಾಣ ಮಾಡು, ನಿನ್ನನ್ನು ನೀನು ತಿದ್ದುಕೋ, ಎಲ್ಲ ಸರಿ ಹೋಗುತ್ತೆ ಅಂತ. ಈ ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು ಅಂದರೆ ಫಸ್ಟು ನಮ್ಮ ಅಂತರ್ಪ್ರಯಾಣ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮನ್ನು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಜೀವನ ಎಲ್ಲ ಕೂಡ ಪರಿಪೂರ್ಣವಾಗುತ್ತೆ. ನಾವು ಯಾಕೆ ಇವಾಗ ನಾವು ಏನು ಬದುಕ್ತಾ ಇದ್ದೀವೋ ಅದು ನಿಜ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಏನು ಅಂದರೆ, ಒಂದು ಆನೆ ಇರುತ್ತೆ. ಆನೆ ಮುಂದೆ ಒಬ್ಬ ನಿಂತ್ಕೊಂಡಿರ್ತಾನೆ, ಆನೆ ಹಿಂದೆ ಒಬ್ಬ ನಿಂತ್ಕೊಂಡಿರ್ತಾನೆ. ಆನೆ ಮುಂದೆ ಇರೋನು ಹೇಳ್ತಾನೆ, ಆನೆಗೆ 2 ಕಣ್ಣಿದೆ, 1 ಸೊಂಡ್ಲು ಇದೆ, 2 ದಂತ ಇದೆ, 2 ಕಣ್ಣಿದೆ, 2 ಕಿವಿ ಇದೆ ಅಂತ. ಆದರೆ ಆನೆ ಹಿಂದೆ ಇರೋನು ಹೇಳ್ತಾನೆ, ಆನೆಗೆ ಅವೆಲ್ಲ ಏನಿಲ್ಲ, ಬರೀ ಬಾಲ ಮಾತ್ರನೇ ಇರೋದು ಅಂತ. ಇಬ್ಬರದು ನಿಜಾನೇ. ಆ ಕಡೆಯಿಂದ ನೋಡಿದಾಗ ಅವನದು ನಿಜ, ಈ ಕಡೆಯಿಂದ ನೋಡಿದಾಗ ಇವನದು ನಿಜ. ಅವ್ರವ್ರ ಆ್ಯಂಗಲ್ಲಿ ಅವ್ರವ್ರದ್ದು ನಿಜ ಇರುತ್ತೆ. ಆದರೆ ಸತ್ಯ ತಿಳ್ಕೋಬೇಕು ಅಂದರೆ ಆನೆ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕಬೇಕು. ಆ ಆಧ್ಯಾತ್ಮಿಕತೆಯಲ್ಲಿ ಅಂದರೆ ನಾವು 360 ಡಿಗ್ರೀಸ್ ಅಲ್ಲಿ ನಮ್ಮ ಲೈಫಲ್ಲಿ ಏನಕ್ಕೆ ಒಂದು ಪ್ರಾಬ್ಲಮ್ ಬಂದಿದೆ ಅಂದರೆ ಅದನ್ನು ಮೂಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಯಾವಾಗ ನಾವು ಆನೆ ಸುತ್ತಲೂ ಒಂದು ಪ್ರದಕ್ಷಿಣೆ ಆಗ್ತೀವೋ ಅದು ಕೂಡ ನಿಜಾನೇ, ಇದು ಕೂಡ ನಿಜಾನೇ. ಆನೆಗೆ ಕಣ್ಣು, ಸೊಂಡ್ಲು, ದಂತ, ಕಣ್ಣು, ಕಿವಿ ಇರೋದು ನಿಜಾನೇ. ಎಷ್ಟು ನಿಜಾನೋ ಅದೇ ರೀತಿ ಬಾಲ ಇರೋದು ನಿಜಾನೇ. ಆದರೆ ಸತ್ಯ ದರ್ಶನ ಮಾಡ್ಕೋಬೇಕು ಅಂದರೆ ಅದರ ಸುತ್ತು ತಿರುಗಬೇಕು. 360 ಡಿಗ್ರೀಸ್ ಆ್ಯಂಗಲಲ್ಲಿ ನಾವು ನೋಡಿದಾಗ ಅದು ಸತ್ಯ ದರ್ಶನ ಆಗುತ್ತೆ. ನಿಜದಿಂದ ಸತ್ಯದ ಕಡೆಗೆ ನಮ್ಮ ಜೀವನದ ಪ್ರಯಾಣ ಸಾಗುತ್ತೆ. ಒಂದು ಪ್ರಾಬ್ಲಮ್ ಬಂದಾಗ, ಒಂದು ಸಮಸ್ಯೆ ಬಂದಾಗ ನನಗೇ ಯಾಕೆ ಬಂತು, ಇದಿಷ್ಟೇ ನಾ ಲೈಫು ಅನ್ಸೋಕ್ಕಿಂತ ಅದಕ್ಕೆ ಮೂಲ ಹುಡ್ಕೊಂಡು ಹೋಗಬೇಕು. ಆ ಮೂಲ ಹೇಗೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ, ಅದರ ಪರಮಾರ್ಥ ಇರುತ್ತೆ. ನೀವೆಲ್ಲರೂ ಕೇಳಿರ್ಬೋದು, ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿ, ಅಜ್ಜಿ ಅಜ್ಜ ಹೇಳ್ತಾಯಿದ್ರು ಒಂದು ಸ್ಟೋರಿ. ಒಂದು ರಾಜನಿಗೆ 7 ಜನ ಮಕ್ಕಳಿರ್ತಾರೆ. ಅವರು 7 ಜನ ಮಕ್ಕಳು ಮೀನನ್ನು ಹಿಡಿಯೋಕ್ಕೆ ಹೋಗ್ತಾರೆ. ಆ ಮೀನನ್ನು 7 ಜನನೂ 7 ಮೀನು ಹಿಡ್ಕೊಂಬರ್ತಾರೆ. ಆ 7 ಮೀನನ್ನು ಬಿಸಿಲಿಗೆ ಒಣಹಾಕಿಸಿದಾಗ ಒಂದೇ ಒಂದು ಮೀನು ಮಾತ್ರ ಒಣಗೋದೇ ಇಲ್ಲ. ಆಗ ರಾಜ್ಕುಮಾರ್ ಅವನು ಕೇಳ್ತಾನೆ, ಮೀನು ನೀನು ಯಾಕೆ ಒಣಗಿಲ್ಲ ಅಂತ. ಆಗ ಇದು ನನಗೆ ಹುಲ್ಲು ಅಡ್ಡ ಬಂತು, ಅದಕ್ಕೆ ಒಣಗೋಕ್ಕಾಗಲಿಲ್ಲ ಅಂತಾನೆ. ಹುಲ್ಲನ್ನು ಕೇಳ್ತಾನೆ, ಹುಲ್ಲು ನೀನು ಯಾಕೆ ಅಡ್ಡ ಬಂದೆ ಅಂತ. ಅದಕ್ಕೆ ನನಗೆ ಹಸು ನನ್ನನ್ನು ಮೇಯಲಿಲ್ಲ ಅಂತಾನೆ. ಹಸುನ ಹೋಗಿ ಕೇಳ್ತಾನೆ, ಹಸು ನೀನು ಯಾಕೆ ಮೇಯಲಿಲ್ಲ ಅಂದರೆ ನನ್ನನ್ನು ಮೇಯಕ್ಕೆ ಕರ್ಕೊಂಬರೋರು ಇವತ್ತು ಬಂದಿಲ್ಲ, ಅದಕ್ಕೋಸ್ಕರ ನನ್ನ ಮೇಯೋಕ್ಕಾಗಲಿಲ್ಲ ಅಂತ. ಆ ಮೇಯಕ್ಕೆ ಯಾರು ಕರ್ಕೊಂಬರ್ತಾರೋ ಅವ್ರನ್ನ ಹೋಗಿ ಕೇಳ್ತಾನೆ, ನೀನು ಯಾಕೆ ಇವತ್ತು ಹಸುನ ಮೇಯಕ್ಕೆ ಕರ್ಕೊಂಬಂದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಮಗು ಇದೆ, ಅದು ಅಳ್ತಾ ಇತ್ತು, ಅದಕ್ಕೋಸ್ಕರ ನಾನು ಕರ್ಕೊಂಬಂದಿಲ್ಲ ಅಂತ. ಸೊ ಮಗುನ ಹೋಗಿ ಕೇಳಿದಾಗ ನನಗೆ ಇರುವೆ ಕುಡ್ತು, ಅದಕ್ಕೋಸ್ಕರ ನಾನು ಅಳ್ತಾ ಇದ್ದೆ ಅಂತ. ಮತ್ತೆ ಹೋಗಿ ಇರುವೆ ಹತ್ರ ಕೇಳ್ತಾನೆ, ನೀನು ಯಾಕೆ ಆ ಮಗುಗೆ ಕಚ್ಚಿದೆ ಅಂದರೆ ಆ ಮಗು ನನ್ನ ಹುತ್ತದಲ್ಲಿ ಬಂದು ಕೈ ಇಡ್ತು, ಅದಕ್ಕೋಸ್ಕರ ಕಚ್ಚಿದೆ ಅಂತ. ಅಂದರೆ ಇಲ್ಲಿ ಮೀನು ಒಣಗೋಕ್ಕೆ ಕಾರಣ ಅಲ್ಲಿ ಇರುವೆ ಕಚ್ಚಿದ್ದು, ಇರುವೆ ಗೂಡಲ್ಲಿ ಆ ಮಗು ಕೈ ಇಟ್ಟಿದ್ದು. ಸೊ ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂದರೆ ನಾವು ಆಚೆಯಿಂದ ನೋಡೋದಲ್ಲ, ಧ್ಯಾನ ಮಾಡಿದಾಗ ಆ ಸಮಸ್ಯೆಯ ಮೂಲ ಎಲ್ಲಿ, ಆ ಇರುವೆ ಗೂಡಿನಲ್ಲಿತ್ತು. ಮೀನಿಂದ ಇರುವೆ ಗೂಡುವರೆಗೂ ಇದೆ. ಅಂದರೆ ನಾವು ಒಂದೇ ಒಂದು ಆ್ಯಂಗಲಲ್ಲಿ ನೋಡೋದಲ್ಲ, 360 ಡಿಗ್ರೀಸಲ್ಲೂ ನೋಡಬೇಕು, ಅದರ ಮೂಲ ಕಂಡ್ಕೋಬೇಕು. ಹೇಗೆ ಒಂದು ರೋಗ ಬಂದಾಗ ಒಂದು ಮರಕ್ಕೆ ಅದರ ಬೇರಿಗೆ ಹೇಗೆ ನಾವು ಅದಕ್ಕೆ ಔಷಧಿ ಹಾಕಬೇಕು, ಅದೇ ರೀತಿ ಮೂಲನ ತಿಳ್ಕೊಂಡಾಗ ಧ್ಯಾನದ ಮುಖಾಂತರ ಮಾತ್ರ ನಾವು ಯಾವ ಜನ್ಮದಲ್ಲಿ ಏನು ಮಾಡಿದ್ವಿ, ಯಾವ ಕಾರಣಕ್ಕೋಸ್ಕರ ನಾವು ಈ ಲೈಫಲ್ಲಿ ಈ ಸಮಸ್ಯೆನ ಎದುರಿಸ್ತಾ ಇದ್ದೀವಿ ಅನ್ನೋದೆಲ್ಲ ಕೂಡ ನಮಗೆ ತಿಳಿತಾ ಹೋಗುತ್ತೆ.
ಪ್ರತಿಯೊಂದಕ್ಕೂ ಆಚೆಯಿಂದ ನೋಡೋದಲ್ಲ, ಸತ್ಯದ ಕಡೆಗೆ ಹೋಗಬೇಕು. ಅರ್ಥ ನೋಡೋದಲ್ಲ, ಪರಮಾರ್ಥದ ಕಡೆಗೆ ಹೋಗಬೇಕು. ಅದಕ್ಕೆ ಪತ್ರಿಜಿ ಸರ್ ಪತ್ರಿಜಿ ಸರ್ ಬರೆದಿರೋ ಭಗವದ್ಗೀತೆನ ಪ್ರತಿಯೊಬ್ಬರು ಓದಬೇಕು. ಅದರಲ್ಲಿ ಸರ್ ಅರ್ಥನೂ ಬರೆದಿದ್ದಾರೆ, ಪರಮಾರ್ಥನೂ ಬರೆದಿದ್ದಾರೆ. ತುಂಬ ಅದ್ಭುತವಾಗಿದೆ. ಒಂದು ದಿವಸಕ್ಕೆ ಒಂದೇ ಒಂದು ಶ್ಲೋಕ ಓದಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದರ ಪರಮಾರ್ಥನ ತಿಳ್ಕೊಳ್ಳಿ. ಎಷ್ಟು ವರ್ಷದಿಂದ ನಾವು ಧ್ಯಾನ ಮಾಡ್ತಾಯಿದ್ದೀವಿ ಮುಖ್ಯ ಆಗಲ್ಲ, ಎಷ್ಟು ಜ್ಞಾನ ತಿಳ್ಕೊಂಡಿದ್ದೀವಿ, ಆ ಜ್ಞಾನದಿಂದ ನಮ್ಮನ್ನು ನಾವು ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ರೀಸೆಂಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ರೀಸೆಂಟಾಗಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಒಬ್ಬ ಪ್ರೆಗ್ನೆಂಟ್ ವುಮೆನ್ ನನ್ನ ಬಾಡಿಯಿಂದ ಸ್ಟ್ರೆಚರ್ ಮೇಲೆ ಆಚೆ ಹೋದಂಗೆ ಕಾಣಿಸ್ತಾ ಇತ್ತು. ಸೊ ನಾನು ಕೇಳಿದೆ, ಏನಕ್ಕೆ ಹೀಗಾಗ್ತಾ ಇದೆ ಅಂತ. ಸೊ ಅವ್ರು ಹೇಳಿದ್ರು, ಪ್ರತಿಯೊಂದು ಹೆಣ್ಣಿನಲ್ಲೂ ಒಂದು ಪೈನ್ ಬಾಡಿ ಅನ್ನೋದಿರುತ್ತಂತೆ. ಅಂದರೆ ನಾವು ಹುಟ್ಟಿದಾಗಿಂದ ಎಲ್ಲರೂ ಆ ಮಾತುಗಳು ಕೇಳಿ 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 ಹೆಣ್ಮಕ್ಳು ಅಂದರೆ ಹಿಂಗಿರಬೇಕು, ಆಚೆ ಹೋಗಬಾರ್ದು, ಅದು ರಿಸ್ಟ್ರಿಕ್ಷನ್ನು, ಇದು ಮುಟ್ಟಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಕೂತ್ಕೋಬೇಕು, ಹೀಗೆ ಎದ್ದೇಳಬೇಕು, ಎಷ್ಟೋ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರೋದು ಹೆಣ್ಮಕ್ಳಿಗೆ ಮಾತ್ರ. ಸೊ ನಂಗೆ ಚಿಕ್ಕವಳಿಂದ ಇರ್ತದೆ ಎಲ್ಲ ಹೆಣ್ಮಕ್ಳಿಗೆ ರಿಸ್ಟ್ರಿಕ್ಷನ್, ಗಂಡು ಮಕ್ಳಿಗೆ ಏನೂ ಇಲ್ಲ ಅಂತ. ಸೊ ಇದು ಅರ್ಥ ಆಗ್ತಾ 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 ಮೊನ್ನೆ ರೀಸೆಂಟಾಗಿ ಆ ಪೈನ್ ಬಾಡಿ ಅನ್ನೋದು ರಿಲೀಸ್ ಆಯಿತು. ಆವಾಗ ನಾನು ಧ್ಯಾನದಲ್ಲೇ ಕೂತ್ಕೊಂಡು ಕೇಳಿದೆ, ಏನಿದು ಪೈನ್ ಬಾಡಿ, ನಾನು ಯಾವತ್ತೂ ಕೇಳಿಲ್ವಲ್ಲ ಅಂತ ಹೇಳಿದ್ರೆ, ನಾವು ಹುಟ್ಟಿದಾಗಿಂದ ಏನೇನು ನೋವನ್ನು ಅನುಭವಿಸಿದ್ದೀವಿ ಆ ನೋವೆಲ್ಲ ಕೂಡ ನಮಗೆ ಒಂದು ಬಾಡಿ ಥರ ಫಾರ್ಮ್ ಆಗಿರುತ್ತಂತೆ. ಸೊ ಯಾವಾಗ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ 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 ಆ ನೋವಿನಿಂದ ಆಚೆ ಬಂದುಬಿಡ್ತೀವಿ. ರೀಸೆಂಟಾಗಿ ಅಯ್ಯಪ್ಪ ಸರ್ ಮೈಸೂರಲ್ಲ ತುಮಕೂರಲ್ಲಿ ಒಂದು ಧ್ಯಾನ ಯಜ್ಞ ಮಾಡಿದ್ರು. ಆ ಧ್ಯಾನದ ಯಜ್ಞದಲ್ಲಿ ನೀವೆಲ್ಲ ಕೇಳಿದ್ರಿ ಆಕಾಶಿಕ್ ರೆಕಾರ್ಡ್ಸ್ ಅಂತ. ಸೊ ಆಕಾಶಿಕ್ ರೆಕಾರ್ಡ್ಸ್ ಬಂತು, ಆಕಾಶಿಕ್ ರೆಕಾರ್ಡ್ಸು ಕಾಣಿಸ್ತು, ಫುಲ್ ಗೋಲ್ಡನ್ ಎನರ್ಜಿಯಿಂದ ಇದೆ, ಓಪನ್ ಆಯಿತು. ನಾನು ಫಸ್ಟಿನಲ್ಲೇ ಆಕಾಶಿಕ್ ರೆಕಾರ್ಡ್ಸ್ ತುಂಬ ಕಾಣಿಸ್ತಾ ಇತ್ತು. ನನ್ನ ಲೈಫನ್ನು ಹೇಗೆ ಬೇಕೋ ಅದರಲ್ಲೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಆ ಥರ ನಡ್ಕೊತಾ ಇದ್ದೀನಿ. ಅದರಲ್ಲಿರೋದನ್ನೆಲ್ಲ ನಾವು ಹೋಗಿ ಚೇಂಜ್ ಮಾಡ್ಕೋಬೋದು, ಪ್ರತಿಯೊಬ್ಬರಿಗೂ ಸಾಧ್ಯನೇ ಇದೆಲ್ಲ. ಸೊ ಆಕಾಶಿಕ್ ರೆಕಾರ್ಡ್ಸಲ್ಲಿ ಅದು ಬಂತು, ಪೇಜಸ್ ಎಲ್ಲ ಓಪನ್ ಆಯಿತು. ನೋಡಿದ್ರೆ ಎಲ್ಲ ಖಾಲಿ ಇದೆ. ಆ ಪೇಜಸ್ ಎಲ್ಲ ಓಪನ್ ಆಗೋದ್ಮೇಲೆ ಆ ಬುಕ್ ಒಂದು ಗೋಲ್ಡನ್ ಖಾಲಿ ಇತ್ತಲ್ಲ, ಏನೆಲ್ಲ ಖಾಲಿ ಇತ್ತು ಅಂದರೆ ನಾನು ಈ ಕ್ಷಣನೇ ನಾನು ಹೊರಟೋಗ್ತೀನೇನೋ, ಎಲ್ಲ ಡ್ಯೂಟಿ ಆಗೋಗಿದೆಯೇನೋ ಅಂದ್ಕೊಂಬಿಟ್ಟೆ. ತಕ್ಷಣ ಮತ್ತೆ ಕೇಳಿದೆ ಧ್ಯಾನದಲ್ಲೇ, ಏನಿದೆಲ್ಲ ಖಾಲಿ ಆಗಿಬಿಟ್ಟಿದೆಯಲ್ಲ, ಏನು ನನಗೆ ಕರೆಕ್ಟಾಗಿ ಇದರ ಅರ್ಥನ ತಿಳಿಸಿ ಅಂತ ಕೇಳಿದಾಗ ಆ ಬುಕ್ಕು ಒಂದು ಗೋಲ್ಡನ್ ಎನರ್ಜಿ ಆಗಿ ಫಾರ್ಮ್ ಆಗಿ ಮತ್ತೆ ಮೇಲಕ್ಕೆ ಹೊರಟೋಯ್ತು. ಸೊ ಈ ಕ್ಷಣದಿಂದ ನೀನು ಈ ಕರ್ಮ ಅನ್ನೋ ಚಕ್ರದಿಂದ ಆಚೆ ಬಂದುಬಿಟ್ಟಿದೆಯಾ, ನೀವು ಕರ್ಮ ಚಕ್ರದಿಂದ ನೀನು ಆಚೆ ಬಂದುಬಿಟ್ಟಿದೆಯಾ. ನಿನಗೆ ಯಾವುದೂ ಕರ್ಮ ಅನ್ನೋದಿಲ್ಲ. ಈ ಕರ್ಮ ಅಂದರೆ ನೆಕ್ಸ್ಟ್ ನಾವಿವಾಗ ಎಲ್ಲ ನಮ್ಮ ಸೆಲೆಕ್ಷನ್ ಮಾಡ್ಕೊಂಬಂದಿರ್ತೀವಿ ಅಂತ ಎಲ್ಲರೂ ಹೇಳಿದ್ರಲ್ಲ, ನಮ್ಮ ಲೈಫಲ್ಲಿ ಎಲ್ಲರೂ ಅವರೆಲ್ಲ ಹೇಗೆ ಏನು ಮಾಡಬೇಕು ಅವರೆಲ್ಲ ಇರ್ತಾರಲ್ಲ ಕರ್ಮ ಸಂಬಂಧದಲ್ಲಿ ಅಂತ ಕೇಳಿದಾಗ ನನಗೆ ಒಂದು ಎಕ್ಸಾಂಪಲ್ ತೋರಿಸಿದ್ರು. ಧ್ಯಾನದಲ್ಲೇ ಇದೆಲ್ಲ ನಡೆದಿದ್ದು. ಆಗ ನನ್ನ ಮಗಳು ಮೈಸೂರಲ್ಲಿದ್ದಾಳೆ. ಸೊ ಅವಳು ಬುಲೆಟ್ ಓಡಿಸ್ತಾ ಇರ್ತಾಳೆ. ಸೊ ಬುಲೆಟಲ್ಲಿ ಕಾಲೇಜಿಗೆ ಹೋಗೋದು. ಸೊ ಅವ್ರು ತೋರಿಸಿದ್ರು, ಇವಾಗ ನಿನ್ನ ಮಗಳು ಅಲ್ಲಿದ್ದಾಳೆ, ಅಲ್ಲಿ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಬಿದ್ದೋದ್ಲು, ಆವಾಗ ನೀನೇನು ಮಾಡ್ತೀಯಾ ಅಂದರು. ಆವಾಗ ಫಸ್ಟು ನನಗಾದರೆ ಅಯ್ಯೋ ಅಳು ಬಂದುಬಿಡುತ್ತೆ, ಅಲ್ಲಿ ಯಾರೂ ಇಲ್ವಲ್ಲ ಅವಳು ಹೆಲ್ಪ್ ಮಾಡೋಕ್ಕೆ, ಅಷ್ಟು ದೊಡ್ಡ ಗಾಡಿ ಅದು ಎತ್ತಬೇಕು, ಅವಳಿಗೆ ಎಲ್ಲಿ ತಗಲಿರುತ್ತೋ ಅಲ್ಲಿ PGಗೆ ಹೋಗಬೇಕು, ಅಲ್ಲಿ ಅವಳಿಗೆ ಯಾರನ್ನು ನೋಡ್ಕೊತಾರೆ ಏನು ಅಂತ ಅಳು ಬಂದುಬಿಡುತ್ತೆ ಅಂತ ಹೇಳಿದ್ರು. ಇದು ನಿನ್ನ ಹಿಂದಿಂದಾಯಿತು. ಈ ಕ್ಷಣ ನೀನು ಕರ್ಮ ಚಕ್ರದಿಂದ ಆಚೆ ಬಂದಿದ್ಯಾ, ಈಗ ನೀನು ಆತ್ಮದ ದೃಷ್ಟಿಯಿಂದ ನೋಡಿ ಹೇಳು ಅಂತ ಹೇಳಿದ್ರು. ಆಗ ಒಂದು ಕ್ಷಣ ಹಂಗೆ ಸುಮ್ಮನೆ ಇದ್ದು ಮೈಂಡ್ ಕಾಮ್ ಮಾಡಿಕೊಂಡು ಅಬ್ಸರ್ವ್ ಮಾಡಿದೆ. ಆಗ ಆ ಏರಿಯಲ್ಲಿ ಅಂದರೆ ಆ ರೋಡಲ್ಲಿ ಹೋಗಬೇಕಾಗಿರೋದು ಲಿಮಿಟು 80 ಇರುತ್ತೆ, ಅವಳು 100 ಸ್ಪೀಡಲ್ಲಿ ಹೋಗಿದ್ದಾಳೆ, 120 ಸ್ಪೀಡಲ್ಲಿ ಹೋಗಿದ್ದಾಳೆ. ಸೊ ಅವಳದು ರಾಂಗ್, ಅವಳು ಬಿದ್ದಿದ್ದಾಳೆ. ನೆಕ್ಸ್ಟ್ ಟೈಮ್ ಅವಳಿಗೆ ಬುದ್ಧಿ ಬರುತ್ತೆ, ಇನ್ನೊಂದು ಸತಿ ಅವಳು ಹೋಗಲ್ಲ ಅಷ್ಟು ಸ್ಪೀಡಾಗಿ, ಎಲ್ಲೆಲ್ಲಿ ಎಷ್ಟು ಲಿಮಿಟ್ ಇದೆ ಅಷ್ಟು ಲಿಮಿಟಲ್ಲೇ ಹೋಗಬೇಕು ಅಂತ ಅವಳಿಗೆ ಬುದ್ಧಿ ಬರುತ್ತೆ. ಇಲ್ಲಿ ನಾನು ಹೋಗಿ ಮಾಡೋದೇನು ಅವಶ್ಯಕತೆ ಇಲ್ವಲ್ಲ. ಸೊ ಇದು ನನಗೆ ಧ್ಯಾನದಲ್ಲಿ ತೋರಿಸಿದ್ರು ಇದೆಲ್ಲ. ಅಂದರೆ ಮೊದಲಾದರೆ ಮೋಹ ಅನ್ನೋದಿತ್ತು, ಅವಳಿಗೆ ಏನಾಗುತ್ತೋ ಅಲ್ಲಿ ಯಾರು ನೋಡ್ಕೊತಾರೋ ಹೇಗೆ ಮಾಡೋದು ಹೇಗೋ ಅಂತ. ಯಾವಾಗ ಈ ಕರ್ಮ ಚಕ್ರ ಅನ್ನೋದಿಂದ ಆಚೆ ಬಂದವೋ ಅವರವರ ಕರ್ಮನ ಅವರವರೇ ಅನುಭವಿಸ್ಬೇಕು. ಯಾವಾಗ ಧರ್ಮದಲ್ಲಿದ್ದರೆ ಅಂದರೆ 80 ಸ್ಪೀಡಲ್ಲಿದ್ದರೆ 80 ಸ್ಪೀಡಲ್ಲೇ ಹೋಗಬೇಕು. ಯಾವಾಗ 120 ಹೋಗ್ತೀವೋ ಅದು ನಮ್ಮದೇ ರಾಂಗ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇವಾಗ ಬಿದ್ದು ಎದ್ದಾಗ ನೆಕ್ಸ್ಟ್ ಟೈಮಿಂದ ಎಲ್ಲಿ ಹೇಗೆ ಹೋಗಬೇಕು ಅನ್ನೋದು ನಮ್ಗೆ ಅನುಭವ ಆಗುತ್ತೆ. ಅದು ಅವಳ ಕರ್ಮ ಅಷ್ಟೇ, ಇದ್ರೆ ನಾನೇನು ಮಾಡೋಕ್ಕಾಗಲ್ಲ.
ಇದನ್ನೆಲ್ಲ ಧ್ಯಾನದಲ್ಲೇ ಆಗಿದ್ದು, ಇದೆಲ್ಲ ಧ್ಯಾನದಲ್ಲಿ ಅನುಭವ ಆಗಿ ತೋರಿಸಿದಾಗ, ಅಂದರೆ ಈಗ ಆ ಮೋಹದಿಂದ ಆಚೆ ಬಂದಿದ್ದೀನಿ, ಈಗ ನೋವು ಇಲ್ಲ, ನಮ್ಮದು ಅಂತ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ನನ್ನ ಕರ್ತವ್ಯನ ನಾನು ಮಾಡ್ಕೊಂಡು ಹೋಗಬೇಕು. ಒಂದು ಹೆಂಡತಿಯಾಗಿ, ಸೊಸೆಯಾಗಿ, ತಾಯಿಯಾಗಿ, ಮಕ್ಕಳಿಗೆ ಮಗಳಾಗಿ ನನ್ನ ಕರ್ತವ್ಯ ಏನೇನಿದೆ ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗಬೇಕಷ್ಟೇ ಬಿಟ್ಟು, ಈಗ ನನಗೆ ಮೋಹ ಅನ್ನೋದು, ಅಟ್ಯಾಚ್ಮೆಂಟ್ ಅನ್ನೋದು ತುಂಬ 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 ಕಡಿಮೆ ಆಗ್ತಾಯಿದೆ. ನನ್ನ ಕರ್ತವ್ಯನ ನಾನು 100% ಮಾಡ್ತಾಯಿದ್ದೀನಿ. ಮನಸ್ಸು ಅನ್ನೋದು ತುಂಬ ಝೀರೋ ಆಗೋಗಿದೆ. ತುಂಬ ಹೊತ್ತು ಕೆಲಸ ಮಾಡ್ತಾಯಿದ್ದಾಗ ಅಸಲಿಗೆ ಏನೂ ಆಲೋಚನೆ ಬರ್ತಾ ಇಲ್ವಲ್ಲ ಹೇಗೆ ಅನಿಸ್ಬಿಡುತ್ತೆ. ಅಂದರೆ ಝೀರೋ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ಬಿಡ್ತೀವಿ. ಸೊ ಇವೆಲ್ಲ ಕೂಡ ಧ್ಯಾನದಿಂದನೇ ಸಾಧ್ಯ. ಧ್ಯಾನ ಒಂದೇ ಅಲ್ಲ, ಧ್ಯಾನದ ಜೊತೆ ನಾವು ಪತ್ರಿಜಿ ಸರ್ ಏನು ಹೇಳಿದ್ದಾರೋ 18 ಆದರ್ಶ ಸೂತ್ರಗಳು ಅವೆಲ್ಲ ಕೂಡ ನಾವು ಪಾಲಿಸಬೇಕು. ಆ ಚಾಲೆಂಜಲ್ಲಿ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ನಮ್ಮ ಮೇಲೆ ತುಂಬ ಧೈರ್ಯ ಬರುತ್ತೆ. ಪರ್ಫೆಕ್ಟಾಗಿ ಡಿಸಿಪ್ಲಿನ್ ಆಗಿ ಯಾವಾಗ ನಾವು ಒಂದು ಮೋಟಿವೇಶನ್ ತೊಗೊತೀವೋ ಅದು ಸ್ವಲ್ಪ ದಿವಸ ಇರುತ್ತೆ. ಇವ್ರು ಹೇಳಿದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ, ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಯಥಾಸ್ಥಿತಿ. ಆದರೆ ನಮಗೆ ನಾವೇ ಡಿಸಿಪ್ಲಿನ್ ಆಗಿ ನಮ್ಮ ಮನೆಯಲ್ಲಿ ನಮಗೋಸ್ಕರ ಅಂತ ಡೈಲಿ 1 hour 2 hours ನಮಗೋಸ್ಕರ ನಾವು ಇಟ್ಕೊಂಡಾಗ, ನಮಗೋಸ್ಕರ ನಮ್ಮ ಧರ್ಮವನ್ನು ನಾವು ಮಾಡ್ಕೊಳ್ತಾ ಹೋದಾಗ 100ಗೆ 100% ಪ್ರತಿಯೊಬ್ಬರ ಲೈಫಲ್ಲೂ ಅದ್ಭುತ ಅನ್ನೋದು ಸಾಧಿಸೋಕ್ಕೆ ಕಾರಣ ಆಗುತ್ತೆ. ಕೇಳೋದ್ರಿಂದ ಬರೀ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ಸಾಧನೆ ಮಾಡಬೇಕು. ಲೈಫಲ್ಲಿ ಇಂಪ್ಲಿಮೆಂಟೇಷನ್ ಅನ್ನೋದು ಬಹಳ ಬಹಳ ಮುಖ್ಯ. ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀವಿ, ಆದರೆ 4 yearsಯಿಂದ ನನಗೆ ತುಂಬ ರಿಯಲೈಸ್ ಆಗಿದ್ದೇನು ಅಂದರೆ, ನಾನು ಎಕ್ಸ್ಪೀರಿಯನ್ಸಸ್ಗಿಂತ ಇಂಪಾರ್ಟೆಂಟು ರಿಯಲೈಸೇಷನ್. ನಮ್ಮನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಅರ್ಥ ಮಾಡ್ಕೋಬೇಕು. ನಾವೇನು ಅಂತ ನಮಗೇ ಗೊತ್ತಿಲ್ಲದೆ ಇದ್ದರೆ ನಾವು ಬೇರೆಯವ್ರಿಗೆ ಏನಂತ ಹೇಳೋಕ್ಕಾಗುತ್ತೆ. ಸೊ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ನನ್ನ ತಪ್ಪುಗಳು ನನಗೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಾಗ 100% ನಮ್ಗೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಪ್ರತಿಯೊಂದು ಕೂಡ ನಮ್ಮ ತಪ್ಪುಗಳು ಲಿಸ್ಟ್ ನಮಗೆ ಕಾಣಿಸ್ತಾ ಇರುತ್ತೆ. ಯಾವಾಗ ನಮ್ಮನ್ನು ನಾವು ತಿದ್ದುಕೊಳ್ತಾ ಹೋಗ್ತೀವೋ ಲೈಫಲ್ಲಿ 100-200% ನಾವು ತುಂಬ ಆನಂದದಿಂದ ಇರ್ತೀವಿ. ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾಯಿದ್ವಿ. ನಮ್ಮ ಖುಷಿನ, ಬೇಜಾರು ಇದೆಲ್ಲ ಯಾವಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊತಾ ಇರ್ತೀವೋ, ಯಾರಿದ್ದರೂ ಯಾರು ಇರದೇ ಇದ್ದರೂ ನಮ್ಮ ಜೊತೆ ನಾವು ಇರ್ತೀವಲ್ಲ, ಇದು ನಿಜವಾದ ಆನಂದ ಅಂತ. ನೀವೆಲ್ಲ ಹೇಳಿದ್ರಲ್ಲ ನಾವು 8 ಜನ ಅಂತ, ನಾವು 8 ಜನ ಕೂಡ ಬಂದಿರೋದು ಆನಂದ ಲೋಕದಿಂದ ಅಂತ ಮೆಸೇಜ್ ಬಂದಿದೆ. ಈ ಪ್ರಪಂಚದಲ್ಲಿ ನಮಗಾದಷ್ಟು ಈ ಭೂಮಿ ಮೇಲೆ ಈ ಆನಂದ ಅನ್ನೋದು ನಾವು ಸ್ಪ್ರೆಡ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಿಮಗೆಲ್ಲ ಗೊತ್ತಿರ್ಬೋದು ಸಂತೋಷಕ್ಕೆ ಆನಂದಕ್ಕೆ ಏನು ಡಿಫ್ರೆನ್ಸು ಅಂತ. ಸಂತೋಷ ಅಂದರೆ ಮೆಟೀರಿಯಲಿಸ್ಟಿಕ್, ಅಂದರೆ ಒಂದು ನೆಕ್ಲೆಸ್ ತಗೊಂಡಾಗೋ, ಇಲ್ಲ ಒಂದು ಮನೆ ತಗೊಂಡಾಗೋ, ಇಲ್ಲ ಒಂದು ಕಾರ್ ತಗೊಂಡಾಗೋ ನಮ್ಗೆ ಖುಷಿ ಇರುತ್ತೆ, ಸಂತೋಷ ಇರುತ್ತೆ. ಆದರೆ ನೆಕ್ಸ್ಟ್ ಮಿನಿಟು ಇಲ್ಲ ನೆಕ್ಸ್ಟ್ ಡೇ ನಮ್ಮ ಪಕ್ಕದ ಮನೆಯವರೋ, ಎದುರು ಮನೆಯವರೋ ನಮಗಿಂತ ದೊಡ್ಡ ಕಾರ್ ತೊಗೊಂಡ್ರೋ, ಇಲ್ಲ ನಮಗಿಂತ ದೊಡ್ಡ ಸೈಟ್ ತೊಗೊಂಡ್ರೋ, ನಮಗಿಂತ ದೊಡ್ಡ ನೆಕ್ಲೆಸ್ ತೊಗೊಂಡ್ರೋ, ಆ ಸಂತೋಷ ಅನ್ನೋದು ಆ ಕ್ಷಣಕ್ಕೆ ಹೊರಟೋಗುತ್ತೆ. ಆದರೆ ಆನಂದ ಅನ್ನೋದೇನು ಅಂದರೆ ನಮ್ಮ ಆತ್ಮದಿಂದ ಬಂದಿರೋದು. ಯಾರು ಕೂಡ ಯಾವುದೇ ಕಾರಣಕ್ಕೂ ನಮ್ಮಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಆನಂದದ ಕಡೆಗೆ ಪ್ರಯಾಣ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ಸಂತೋಷದಿಂದ ಆನಂದದ ಕಡೆಗೆ, ನಿಜದಿಂದ ಸತ್ಯದ ಕಡೆಗೆ ಪಯಣ ಅನ್ನೋದೇ ಈ ನಿಜವಾದ ಆಧ್ಯಾತ್ಮಿಕತೆ. ನಾವೆಲ್ಲ 8 ಮೆಂಬರ್ಸು ಫಾರ್ಮ್ ಆಗಬೇಕು ಅಂದರೆ 27 ಜನ್ಮದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಹುಡ್ತಾ ಇದ್ದೀವಿ. ಅದು ಎಷ್ಟೆಷ್ಟು ಜನ್ಮ ಎಲ್ಲೆಲ್ಲಿ ಹುಟ್ಟಿದ್ದೀವಿ, ಯಾಕೆ ಮೀಟ್ ಆಗೋಕ್ಕಾಗ್ದಿಲ್ಲ, ಇದೆಲ್ಲ ಕೂಡ ಧ್ಯಾನದಲ್ಲಿ ಕಾಣಿಸಿದೆ. ಸೊ ಅಷ್ಟು 27 ಜನ್ಮಗಳಿಂದ ನಾವೆಲ್ಲ ಹುಟ್ಟಿ ಇವಾಗ ಇಲ್ಲಾದರೆ ಒಂದೇ ಕಡೆ, ಅದು ಸೊಸೆಯರಾದರೆ ಒಂದೇ ಊರಲ್ಲಿರ್ಬೋದು, ಒಂದೇ ಕಡೆ ಇರ್ಬೋದು, ನಾವೇನಕ್ಕೆ ಬಂದಿದ್ದೀವೋ ಆ ಜನ್ಮನ ಪರಿಪೂರ್ಣ ಮಾಡ್ಕೋಬೋದು, ಸಾರ್ಥಕತೆ ಮಾಡ್ಕೋಬೋದು ಅಂತ ಲೈಫ್ ಡಿಸೈನ್ ಮಾಡಿಕೊಂಡು 8 ಜನನೂ ಸೊಸೆಯಿಂದರಾಗೆ ಇದೇ ಊರಿಗೆ ಬಂದಿದ್ದೀವಿ. ಸೊ ನಮ್ಮೆಲ್ಲರ ಡ್ಯೂಟಿ ಕೂಡ ಏನೇನಿದೆ ಅಂತ ನೆಕ್ಸ್ಟ್ ಇನ್ನೆಲ್ಲ ಬರ್ತಾ ಇದೆ. ಅವೆಲ್ಲ ಕೂಡ ನಮ್ಮ ಕೈಲಾದಷ್ಟು ಪತ್ರಿಜಿ ಸರ್ ಕರ್ತವ್ಯ, ಪತ್ರಿಜಿ ಸರ್ ಏನು ಹೇಳಿದಾರೋ ಅವನ್ನೆಲ್ಲ ಕೂಡ ನಾವು ಮಾಡ್ತಾ ಹೋಗ್ತೀವಿ. ನನ್ನ ಆವಾಗ ಸ್ಪಿರಿಚುವಲ್ ಗುರೂಸ್ ಅಂತ ಪ್ರೇಮ್ನಾಥ್ ಸರ್ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದರು. ಸೊ ನಾವೆಲ್ಲರೂ ಕೂಡ ಇದ್ವಿ. ನೈಟ್ 10:30 ಮಾರ್ನಿಂಗ್ 4:30ವರೆಗೂ ನಡೀತಾ ಇತ್ತು ಆ ಸ್ಪಿರಿಚುವಲ್ ಗುರೂಸ್ ಅನ್ನೋದು. ಅದರಲ್ಲಿ ಒಂದು ದಿವಸ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ, ನನಗೆ ಫಿಸಿಕಲ್ ಕಣ್ಣಿಗೇನೆ ಕಾಣಿಸಿದೆ. ಧ್ಯಾನದಿಂದ ಎದ್ವಿ, ಮೇಲೆಯಿಂದ ಒಬ್ಬ ಮಾಸ್ಟರ್ ಬಂದಿದ್ದಾರೆ. ಅವರು ಬಂದಿದ್ದಾರೆ, ಫುಲ್ ಎನರ್ಜೆಟಿಕ್ ಫಾರ್ಮಲ್ಲಿದ್ದಾರೆ.
ಸೊ ನಾನು ಅವ್ರದ್ದೇ ನೋಡ್ತಾ ಇದ್ದೀನಿ, ಯಾರು ನೀವು ಅಂತ ಕೇಳ್ತಾ ಇದ್ದೀನಿ. ಸೊ ಅವ್ರು ಹೇಳಿದ್ರು ರಾಮ್ಥಾ ಅಂತ. ಸೊ ಏನಕ್ಕೆ ನೀವು ಬಂದಿದ್ದೀರಾ ಅಂತ ಕೇಳಿದೆ. ಸೊ ಆಗ ಆ ಕ್ಷಣವೇ ನಾನು ನೋಡ್ತಾ ಇದ್ದೀನಿ, ನನ್ನ ಮಗ ಹಿಂದೆ ನನ್ನ ಮಗನ ರೂಮಲ್ಲೇ ನಾನು ಮಾಡ್ಕೊತಾ ಇದ್ದೆ. ಅವ್ನು ಮಲಗಿದ್ದಾನೆ, ಅವ್ನ ಬಾಡಿಯಿಂದ ಒಂದು ಸೋಲ್ ಆಚೆ ಬರ್ತಾ ಇದೆ. ನನಗೆ ಈ ಕಡೆ ಇವನು ಬಾಡಿಯಿಂದ ಸೋಲ್ ಎದ್ದು ಬರ್ತಾ ಇದೆ, ಈ ಕಡೆಯಿಂದ ರಾಮ್ಥಾ ಮಾಸ್ಟರ್ ಬರ್ತಾ ಇದ್ದಾರೆ. ನನಗೆ ಒಂದು ನಿಮಿಷ ಭಯ ಆಯಿತು. ಮತ್ತು ಇಲ್ಲ, ನಾನು ಅಬ್ಸರ್ವ್ ಮಾಡಬೇಕು, ಏನಾಗ್ತಾಯಿದೆ ನೋಡಬೇಕು. ಭಯ ಏನಕ್ಕೆ? ನಾವು ಧ್ಯಾನದಲ್ಲಿದ್ದೀವಿ, ಏನಾಗ್ತಾಯಿದ್ದು ನಮ್ಮನ್ನು ನೋಡೋದು ನಮ್ಮ ಕರ್ತವ್ಯ. ಕ್ವಶನ್ ಹಾಕೋಣ, ಕೇಳೋಣ, ಏನು ತಪ್ಪಿಲ್ಲ ಅಂತ ನೋಡ್ತಾ ಇದ್ದಾಗ ನನ್ನ ಮಗನ ಬಾಡಿಯಿಂದ ಸೋಲ್ ಆಚೆ ಬಂತು. ಆ ಸೋಲ್ ಹೇಳ್ತು, ನಾನು ಈ ಕ್ಷಣದಿಂದ ಇಲ್ಲಿರಲ್ಲ, ನನ್ನ ಸೋಲನ್ನು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ, ಈಗ ನಿನ್ನ ಮಗನ ಬಾಡಿಯಲ್ಲಿ ರಾಮ್ಥಾ ಮಾಸ್ಟರ್ ಬರ್ತಾರೆ ಅಂತ ಹೇಳಿ ರಾಮ್ಥಾ ಮಾಸ್ಟರ್ ಒಂದು ಸೋಲು ಅವನ ಬಾಡಿಗೆ ಹೋಯಿತು. ಅವನ ಬಾಡಿ ಫುಲ್ಲು ಒಂದು ಎನರ್ಜೆಟಿಕ್ ಆಗಿ ಫಾರ್ಮ್ ಆಗೋಯಿತು. ಸೊ ಇದೆಲ್ಲ ನಡೀತಾ ಇದ್ದಾಗ ಸ್ಪಿರಿಚುವಲ್ ಗುರುಸ್ ಇನ್ನೂ ಮಾತಾಡ್ತಾಯಿದ್ರು ಅಲ್ಲಿ ಎಕ್ಸ್ಪೀರಿಯನ್ಸಸ್ ಎಲ್ಲ. ಸೊ ಇದನ್ನೇ ನಾನು ಹೇಳಿದೆ ಅಲ್ಲಿ, ಸರ್ ಈ ಥರ ಈ ಕ್ಷಣವೇ 5 ಮಿನಿಟ್ಸ್ ಬ್ಯಾಕ್ ನನಗೆ ಇದೆಲ್ಲ ನಡೀತು, ನಿಜಾನ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಪ್ರೇಮ ಸರು, ಸೆಸರೋ ಮಾಸ್ಟರ್ ಎಲ್ಲ ಇದ್ದರು. ಎಲ್ಲರೂ ಹೇಳಿದ್ರು, ವೆಂಕಟೇಶ್ ಅವರೆಲ್ಲ, ಹೌದು ನಿಮಗೇನು ಕಾಣಿಸಿದೆಯೋ 100% ಪಕ್ಕ ನಿಮ್ಮ ಮಗನ ಬಾಡಿಯಿಂದ ಈ ಸೋಲ್ ಹೋಗಿ ಅವನ ಇಂಟರ್ಚೇಂಜ್ ಆಗಿದೆ. ಅವನ ಸೋಲು ಈ ಕ್ಷಣದಿಂದ ಅದರಲ್ಲಿರೋದು ರಾಮ್ಥಾ ಮಾಸ್ಟರ್ ಅಂತ ಹೇಳಿದ್ರು. ಸೊ 2018 ಇವರೆಲ್ಲ ಹರಿದ್ವಾರ್ಗೆ ಹೋಗಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಆವಾಗ ನನಗೆ ಹೋಗೋಕ್ಕಾಗಲಿಲ್ಲ, ಮನೆಯಲ್ಲಿ ಕೆಲವು ಪರಿಸ್ಥಿತಿಯಿಂದ. ಆ 10 ಡೇಸು ಅವರು ಹೋಗಿದ್ದಿದ್ದು. ಆ 10 ಡೇಸು ನನಗೆ ಅವ್ರು ಹೋಗಿದ್ದು ನೆಕ್ಸ್ಟ್ ಡೇನೇ ಫುಲ್ಲು ನನಗೆ ಸುಸ್ತಾಗಿದೆ, ಮಲ್ಕೊಂಬಿಟ್ಟಿದ್ದೀನಿ, ಏನು ಅಂತ ಅರ್ಥ ಆಗಲಿಲ್ಲ. ಎಷ್ಟು ನೋವು ಅಂದರೆ ಬಾಡಿಯಲ್ಲಿ ಎಷ್ಟು ಮೂಳೆಗಳಿದೆ, ಎಷ್ಟು ನರ್ವ್ಸ್ ಇದೆ, ಪ್ರತಿಯೊಂದು ನರ್ವು ಪ್ರತಿಯೊಂದು ಮೂಳೆನೂ ಅಷ್ಟು ನೋವು ಅಂದರೆ ಅಷ್ಟು ನೋವು. ಅಂದರೆ ಎಷ್ಟು ಬಾಡಿಯಲ್ಲಿ ಎಷ್ಟು ಮೂಳೆ ಇದೆ, ಎಷ್ಟು ನರಗಳಿದೆ ಅಂತ ಆವಾಗಲೇ ಗೊತ್ತಾಗಿದ್ದು ಅಷ್ಟು ನೋವಿಗೆ. ಸೊ ಒಂದು ಕಿರು ಬೆರಳಲ್ಲಿ ಈ ಫೋಲ್ಡ್ ಮಾಡೋಕ್ಕೆ ಕೂಡ ನನ್ನ ಕೈಯಲ್ಲಿ ಆಗಲಿಲ್ಲ, ಅಷ್ಟು ನೋವಿತ್ತು. ಸೊ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಹೇಳಿದರು. ಇಲ್ಲ, ನಾನು ಇದರಲ್ಲೇ ಕ್ಲಿಯರ್ ಆಗುತ್ತೆ, ನೀವು ನನಗೋಸ್ಕರ ಒಂದು ಟೈಮ್ ಕೊಡಿ, ಒಂದು ಸ್ವಲ್ಪ ದಿವಸ, ನನಗೇನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ನನ್ನ ಮಗಳಿದ್ಲು, ಅವಳು ಮ್ಯಾನೇಜ್ ಮಾಡ್ತಾಯಿದ್ಲು. ಸೊ ಆದರೆ ನನ್ನ ಧ್ಯಾನದಲ್ಲಿ ಕೇಳಿದೆ, ಏನಕ್ಕೆ ನನಗೆ ಫುಲ್ ಬೆಡ್ ರಿಡನ್ ಥರ ಮಾಡಿಬಿಟ್ಟಿದ್ದೀರಾ, ಇಷ್ಟು ನೋವು ಅನುಭವಿಸ್ತಾ ಇದ್ದೀನಿ ನಾನು, ಏನಕ್ಕೋಸ್ಕರ ನನಗೆ ಇದಕ್ಕೆ ಕಾರಣ ತಿಳಿಸ್ಬೇಕು ಅಂದಾಗ, ನಿನ್ನ ಬ್ಲಡ್ ಲೆವೆಲ್ಲು 3.5 ಇದೆ ಅಂತ ಹೇಳಿದ್ರು. ಸೊ ಇದು ನಿಜಾನಾ ಅಂತ ಹೇಳಿದೆ. ಸರಿ, ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ, ಬ್ಲಡ್ ಲೆವೆಲ್ ಮಾತ್ರ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ಆ ಸರ್ಟಿಫಿಕೇಟಲ್ಲಿ ಬಂತು 3.5 ಅಂತ ಇದೆ ಅಂತ. ಸೊ ತೋರಿಸ್ಕೊಂಬಿಟ್ಟು ಆ ಸರ್ಟಿಫಿಕೇಟ್ ಎತ್ಕೊಂಡು ಬಂದುಬಿಟ್ಟೆ. ಸೊ ಮತ್ತೆ ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ, ಮತ್ತೆ ಧ್ಯಾನದಲ್ಲಿ ಕರ್ಕೊಂಬಂದು ಮಲಗಿಸಿದ್ದಾರೆ ಬೆಡ್ ಮೇಲೆ. ಧ್ಯಾನದಲ್ಲಿ ಕೇಳ್ತಾ ಇದ್ದೀನಿ. ಆ ನೋವುಗಳಿಗೆ ಎಷ್ಟು ನೋವು ಅಂದರೆ ಒಂದು ಹಾಫ್ ಇಡ್ಲಿ ಕೂಡ ತಿನ್ನೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ. ಏನಕ್ಕೆ ಬದುಕಿರ್ಬೇಕು ನಾನು ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ದೆ. 2 ಸತಿ 3 ಟೈಮ್ಸು ದಿನ ಬಿಟ್ಟು ದಿನ 2 ಡೇಸ್ ಒನ್ಸು ನನ್ನ ಬಾಡಿಯಿಂದ ಸೋಲ್ ಹೊರಟೋಗ್ತಾ ಇತ್ತು. ಅಂದರೆ ನಂಗೆ ನೋವು ತಡೆಯೋಕ್ಕಾಗಲ್ವಲ್ಲ, ನೋವು ತಡೆಯೋಕ್ಕಾಗ್ತಾ ಇರಲ್ಲ, ನಾನು ಹೊರಟೋಗ್ತೀನಿ, ನನಗೆ ಇದು ಯಾವ ನೋವು ಬೇಡ, ಇಷ್ಟು ನೋವು ಅನುಭವಿಸೋದು ಬೇಡ ಅಂತ ಹೇಳ್ತಾ ಇದ್ದರೆ ಆ ಸೋಲ್ ಹೊರಟೋಗ್ತಾ ಇತ್ತು. ಮೇಲೆ ಹೋದಾಗ ಅಲ್ಲಿ ಪತ್ರಿಜಿ ಸರ್ ಇರ್ತಾಯಿದ್ರು ಆ ಲೋಕದಲ್ಲಿ. ಶ್ವೇತಾ, ನಿನ್ನ ಡ್ಯೂಟಿ ಇನ್ನೂ ಅಲ್ಲಿದೆ, ನೀನು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ನೀನು ನಡಿ ಅಂತ ಎಷ್ಟೊಂದು ಜ್ಞಾನನ ಅವ್ರು ತಿಳಿಸಿ ನಾನು ಏನೇನು ಮಾಡಬೇಕು, ನನ್ನ ಕರ್ತವ್ಯ ಏನು, ಪ್ರತಿಯೊಂದನ್ನು ಕೂಡ ಅವ್ರು ನನಗೆ ಹೇಳಿ ಮತ್ತೆ ಕಳಿಸೋರು. ಮತ್ತೆ 2 ಡೇಸ್ ಆದಮೇಲೆ ಮತ್ತೆ ನೋವು, ಮತ್ತೆ ಸೇಮ್ ಪ್ರೊಸೀಜರು, ಮತ್ತೆ ಪತ್ರಿಜಿ ಸರ್ ಬರೋದು, ಮತ್ತೆ ಪತ್ರಿಜಿ ಸರ್ ನನಗೆಲ್ಲ ಹೇಳೋದು, ಮತ್ತೆ ಬರೋದು. ಈ ಥರ 2 ಸತಿ 3 ಸತಿ ನಡೀತು. ಈ ದೇಹ ಬಿಟ್ಟು ಸೋಲ್ ಹೊರಟೋಗ್ತಾ ಇತ್ತು ಅಂದರೆ ನೋವಿಗೆ. ಆ ನೋವಿಗೆ ಹೋದಾಗ ಪತ್ರಿಜಿ ಸರ್ ಅಲ್ಲಿ ನನಗೆ ಕನ್ವಿನ್ಸ್ ಮಾಡಿ, ಇಷ್ಟು ನೋವಿಂದ ನೀನು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ, ಇದೆಲ್ಲ ಒಂದು ಟೈಮ್ ಅಷ್ಟೇ, ಎಲ್ಲ ಕ್ಲಿಯರ್ ಆಗುತ್ತೆ, ಭಯ ಪಡಬೇಡ, ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀನಲ್ಲ, ಮನೇಲಿ ಏನೂ ಪ್ರಾಬ್ಲಮ್ ಆಗ್ದಿರ, ಭಯ ಪಡಬೇಡ ಅಂತ ಹೇಳಿ ಸರ್ ಎಷ್ಟೊಂದು ಜ್ಞಾನ ತಿಳಿಸಿ ನನ್ನ ಕರ್ತವ್ಯಗಳೆಲ್ಲ ಹೇಳಿ ಮತ್ತೆ ಕಳಿಸ್ತಾಯಿದ್ರು. ಇನ್ನು 10 ಡೇಸ್ ಆಯಿತು. 10th ಡೇ ನನಗಿನ್ನು ತಡೆಯೋಕ್ಕಾಗಲಿಲ್ಲ. ಸರ್ ಇದು ನನ್ನ ಕರ್ಕೊಂಬಿಡಿ, ಇಲ್ಲ ನನಗೆ ಸರಿ ಮಾಡಿಸು, ಇಲ್ಲ ನನಗಿಷ್ಟು ನೋವು ತಡ್ಕೊಂಡು ಮಾತಿಗೂ ಈ ದೇಹ ಬಿಟ್ಟು ಹೋಗೋದು, ನೀವು ಮತ್ತೆ ಅಲ್ಲಿ ಕನ್ವಿನ್ಸ್ ಮಾಡೋದು, ಮತ್ತೆ ನಾನು ಬರೋದು, ಇದೆಲ್ಲ ಬೇಡ, ನನಗೆ ಇನ್ನು ನೋವು ತಡೆಯೋಕ್ಕಾಗಲ್ಲ, ನನ್ನ ಕರ್ಕೊಂಬಿಡಿ ಅಂತ ಹೇಳಿ ನನ್ನ ಮಗನೂ ನಮ್ಮ ಯಜಮಾನರು ಇಬ್ಬರು ನನ್ನನ್ನು ಎದ್ದು ಕೂಡಿಸಿ, ನಾನು ಧ್ಯಾನಕ್ಕೆ ಕೂತ್ಕೋಬೇಕು ಅನಿಸ್ಬಿಡ್ತು. ಬೆಳಗ್ಗೆ 3:30 ನನ್ನನ್ನು ಕೂಡಿಸಿ ಅಂತ ಹೇಳಿದ್ರೆ ಇಬ್ಬರು ನನ್ನನ್ನು ಎತ್ತಿ ಕೂಡಿಸಿದ್ರು. ಸೊ ಧ್ಯಾನ ಮಾಡ್ತಾಯಿದ್ದೀನಿ. ಧ್ಯಾನಕ್ಕೆ ಕೂತ್ಕೊಂಡೆ, ಹಿಂದೆ ಫುಲ್ಲು ಹೀಗೆ ಹೊರಕೊಂಡಿದ್ದೀನಿ.
ಸುಸ್ತಾಗ್ತಾ ಇದೆ. ಆದರೆ ಕೂತ್ಕೊಂಡಿದ್ದ ಕ್ಷಣವೇ ನಾಗ ಸಾಧುಗಳು, ಋಷಿಗಳು, ಮುನಿಗಳು 108 ಜನ ಎಲ್ಲರೂ ಬಂದರು. ಸೊ ಏನಕ್ಕೆ ನೀವೆಲ್ಲ ಇಷ್ಟೊಂದು ಜನ ಬಂದುಬಿಡ್ತಾ ಇದ್ದೀರಾ ಅಂದರೆ ನಾನು ಗ್ಯಾರಂಟಿ ಹೊರಟೋಗ್ತೀನಿ ಇವಾಗ ಅಂತ ನನಗೆ ಡೌಟ್ ಬಂದುಬಿಡ್ತು. ಸೊ ಇಲ್ಲ, ನಾನು ನಿಜವಾಗ್ಲೂ ಹೇಳಿ ನನಗೆ ನೋವು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ನಾನು ಹೇಗೆ ಕೂತ್ಕೊಂಡಿದ್ದೀನೋ ನನ್ನ ಆಸ್ಟ್ರಲ್ ಬಾಡಿನ ಅದೇ ರೀತಿ ಕರ್ಕೊಂಡು ಹೋದ್ರ ಮೇಲಕ್ಕೆ ಗುಹೆಯಲ್ಲಿ, ನೀರಿನೊಳಗೆ ಮತ್ತು ಬೆಟ್ಟದ ಮೇಲೆ ಎಲ್ಲೆಲ್ಲಿ ಶಿವದ ದೇವಸ್ಥಾನ, ಶಿವಲಿಂಗ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆ ನಾಗ ಸಾಧುಗಳು ಸರಿ, ಋಷಿಗಳು, ಮುನಿಗಳು ಎಲ್ಲರೂ ನನ್ನ ಆಸ್ಟ್ರಲ್ ಬಾಡಿನ ತೊಗೊಂಡು ಹೋಗೋದು. ಆದರೆ ಲಿಂಗದ ಪಕ್ಕದಲ್ಲಿ ನನ್ನನ್ನು ಕೂಡಿಸೋದು, ಆ ಲಿಂಗಕ್ಕೆ ಮಹಾಮೃತ್ಯುಂಜಯ ಜಪವನ್ನು ಜಪಿಸೋದು, ಅದು ಅಭಿಷೇಕ ಮಾಡಿರೋ ನೀರನ್ನು ನನ್ನ ಮೇಲೆ ಪ್ರೋಕ್ಷಣೆ ಮಾಡೋದು. ಈ ಥರ 108 ಪ್ಲೇಸಸ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. 108, ಒಂದು ನೀರಲ್ಲಿರುತ್ತೆ, ಒಂದು ಬೆಟ್ಟದಲ್ಲಿರುತ್ತೆ, ಒಂದು ಗುಹೆಯಲ್ಲಿರುತ್ತೆ, ಒಂದು ನಾರ್ಮಲ್ ಪ್ಲೇಸಲ್ಲಿರುತ್ತೆ, ಎಲ್ಲ ಶಿವಲಿಂಗಗಳೇ. ಒಂದು ಕಡೆ ಒಂದು ರಕ್ತಾಭಿಷೇಕ ಥರ ನನ್ನೊಳಗಡೆ ಇದು ಅವ್ರಿಗೆ ಮೃತ್ಯುಂಜಯ ಮಂತ್ರ ಹೇಳ್ತಾ ರಕ್ತಾಭಿಷೇಕ ಮಾಡೋ ಥರ, ಅಂದರೆ ಕುಂಕುಮದ ನೀರು ಇರಬೇಕದು. ಅಭಿಷೇಕ ಮಾಡಿದ್ಮೇಲೆ ಆ ನೀರನ್ನು ಮತ್ತೆ ನನಗೆ ಪ್ರೋಕ್ಷಣೆ ಮಾಡಿದಾಗ ನನ್ನ ಸಹಸ್ರಾರ ಮೇಲೆ ಯಾವಾಗ ಅದು ಬಿತ್ತೋ ಎನರ್ಜಿ ಕ್ಷಣ, ನಾನು ಹೇಗೆ ಕೂತ್ಕೊಳ್ಳೋಕ್ಕೆ ಆಗದಿರ ಹೊರಕೊಂಡು ಕೂತ್ಕೊಂಡಿದ್ದೆ, ಆ ಕ್ಷಣದಲ್ಲಿ ನಾನು ಫುಲ್ಲು ಸ್ಟ್ರೈಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಶಕ್ತಿ ಬಂದಂಗಾಯಿತು. 108 ಜನ 108 ಕಡೆ ನನ್ನನ್ನು ಕರ್ಕೊಂಡೋಗಿ ಆ ಮೃತ್ಯುಂಜಯ ಜಪಿಸಿ ಆಮೇಲೆ ನನ್ನನ್ನು ಕರ್ಕೊಂಡೋಗಿ ನನ್ನ ಸಹಸ್ರಾರದಿಂದ ಮತ್ತೆ ನಾನು ಹೇಗೆ ನನ್ನ ಬಾಡಿ ಒಳಗಡೆ ಬಂದೋ, ಒಂದು ಕ್ಷಣ ಕೂತ್ಕೊಂಡಿದ್ದು ಧ್ಯಾನಕ್ಕೆ 3:30 ಬೆಳಗ್ಗೆ, ಎದ್ದಿದ್ದು ಧ್ಯಾನದಿಂದ 8:00. ಸೊ ಈ 5 ಅವರ್ಸಲ್ಲಿ ಇಷ್ಟೆಲ್ಲ ಪ್ರೋಸೆಸ್ ಮಾಡಿ ನನಗೆ ಎಷ್ಟು ಶಕ್ತಿ ಬಂದಿದೆ ಅಂದರೆ, ಎಷ್ಟು ಶಕ್ತಿ ಬಂದು ಅಂದರೆ ಚಿಕ್ಕ ಮಕ್ಕಳು ಓಡಾಡ್ದಂಗೆ ಎಷ್ಟು ಖುಷಿಯಾಗಿದೆ. ಫಸ್ಟ್ 1% ನೋವಿಲ್ಲ. 9 ದಿನ ಏನು ನೋವು ಅನುಭವಿಸಿದ್ದೀನಿ, 1% ನೋವು ಅನ್ನೋದಿಲ್ಲ. ಆ ಕ್ಷಣವೇ ನಂಗೆ ಫಸ್ಟ್ ಅನ್ನಿಸ್ತು, ನಾನು ಹೋಗಿ ಫಸ್ಟ್ ಇವಾಗ ಬ್ಲಡ್ ಚೆಕಪ್ ಮಾಡಿಸ್ಕೊಂಬರ್ಬೇಕು ಅಂತ. ಸೊ ಬೆಳಗ್ಗೆನೇ ಅದೆಲ್ಲ ಆದಮೇಲೆ 8:00 ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಬ್ಲಡ್ ಚೆಕ್ ಮಾಡಿಸಿದ್ರೆ ನನ್ನ ಬ್ಲಡ್ ಲೆವೆಲ್ 14.5% ಬಂದಿದೆ. ಅಂದರೆ ಒಂದು ಮಾತ್ರೆ ಇಲ್ದಿರ, ಒಂದು ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಇಲ್ದಿರ, ಒಂದು ಔಷಧಿ ತಗೊಳ್ದಿರ 10 ದಿವಸದಲ್ಲಿ ನನ್ನ ಬ್ಲಡ್ ಪರ್ಸೆಂಟ್ 3.5ಇಂದ 10 ಡೇಸ್ ಒಳಗಡೆ 14.5ಗೆ ಬಂದಿದೆ. ಇದೆಲ್ಲ ಕೂಡ ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರವೇ ಪ್ರತಿಯೊಂದು ಮಿರಾಕಲ್ಸ್ ಆಗುತ್ತೆ. ನಾವು ನಂಬಬೇಕು, ಸಾಧನೆ ಮಾಡಬೇಕು, ತಿಳ್ಕೊಂಡಿರೋದನ್ನು ಲೈಫಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಇಂಪ್ಲಿಮೆಂಟೇಷನ್ ತುಂಬ ಮುಖ್ಯ. ಆದ್ದರಿಂದ ನಾವೆಲ್ಲರೂ ಧ್ಯಾನ ಸಾಧನೆ ಮಾಡಿ ನಮ್ಮನ್ನು ನಾವು ಅದ್ಭುತವನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾವು ಏನಕ್ಕೆ ಹುಟ್ಟಿದ್ದೀವಿ, ನಮ್ಮ ಲೈಫ್ ಪರ್ಪಸನ್ನು ನಾವು ತಿಳ್ಕೊಂಡಾಗ ನಾವು ಪ್ರತಿದಿನ ಒಂದು ಎಂತೂಸಿಯಾಸಮ್ ಇರುತ್ತೆ. ಇವತ್ತು ಇದನ್ನು ನಾನು ತಿಳ್ಕೊಬೇಕು, ಇದು ಮಾಡಬೇಕು ಅಂತ. ಇಲ್ಲಾಂದರೆ ಒಂದು ಟೈಮಲ್ಲಿ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನನಗೆ ಅನಿಸ್ಬಿಡ್ತಾಯಿತ್ತು, ನಾನೇನು ಬರೀ ಅಡುಗೆ ತಿಂಡಿ ಮಾಡೋಕ್ಕೆ ಹುಟ್ಟಿದ್ದೀನಾ ಏನು, ಬರೀ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮತ್ತೆ ಮಲ್ಕೊಳ್ಳೋದು, ಮತ್ತೆ ಮಕ್ಕಳು ಬರ್ತಾರೆ ಅವ್ರನ್ನ ನೋಡ್ಕೊ, ಮತ್ತೆ ಟ್ಯೂಷನ್ ಕರ್ಕೊಂಡೋಗೋ, ಇದೇ ನನ್ನ ಲೈಫು. ನಾನು ಅಡುಗೆ ತಿಂಡಿ ಮಾಡೋಕ್ಕೆ ಹುಟ್ಟಿದ್ದೀನಿ ಅನಿಸ್ಬಿಟ್ಟಿರ್ತಾಯಿತ್ತು. ಯಾವಾಗ ಧ್ಯಾನಕ್ಕೆ ಬಂದೋ ನನಗೂ ಅಂತ ಒಂದು ಲೈಫ್ ಪರ್ಪಸ್ ಇದೆ, ಅದರ ಕಡೆಗೆ ನಾನು ಗಮನ ಮಾಡ್ಕೋಬೇಕು. ನನ್ನ ಕರ್ತವ್ಯವನ್ನು ನಾನು ಮುಗಿಸಿ ನನ್ನ ಕಡೆಗೆ ಕೂಡ ನಾನು ನನ್ನ ಟೈಮನ್ನು ಕೊಟ್ಟು ನನ್ನನ್ನು ನಾನು ಉದ್ಧಾರ ಮಾಡ್ಕೋಬೇಕು. ನಾವೊಬ್ಬರು ನಮ್ಮ ಮನೆಯಲ್ಲಿ ಬದಲಾವಣೆ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬದಲಾವಣೆ ಆಗೇ ಆಗ್ತಾರೆ. 100% ಆ ವೈಬ್ರೇಷನ್ಸಿಗೆ. ಆದ್ದರಿಂದ ಪ್ರತಿಯೊಬ್ಬರೂ ಧ್ಯಾನ ಮಾಡಿ ನಮ್ಮ ಲೈಫ್ ಪರ್ಪಸನ್ನು ತಿಳ್ಕೊಂಡು ಅದರ ಕಡೆ ನಾವು ಪ್ರಯಾಣ ಬೆಳೆಸಿದಾಗ ನಮ್ಮ ಜನ್ಮಕ್ಕೆ ಒಂದು ಸಾರ್ಥಕತೆ ಅನ್ನೋದು ಬರುತ್ತೆ. ಇಷ್ಟು ಜ್ಞಾನವನ್ನು ನೀಡಿದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಇಷ್ಟು ಅವಕಾಶ ನೀಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧ್ಯಾನವನ್ನು ಬಿಡಬೇಡಿ, ನಂಬಿ. ಎಷ್ಟು ನಂಬ್ತಿರೋ ಅಷ್ಟೂ ನಿಮಗೆ ಇದು ಲಾಭಗಳು ಇದೆ. ಇಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ.